ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ ನ 23rd ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಈ ಒಂದು ಟ್ಯುಟೋರಿಯಲ್ ನಲ್ಲಿ ನಾವು ನಮ್ಮ ಕಂಪ್ಯೂಟರ್ ನಲ್ಲಿರುವ ತುಂಬಾ ಬೇಸಿಕ್ ಹಾಗೇನೆ ಸಿಂಪಲ್ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ವಿಷಯ ಒಂದನ್ನ ಕಲ್ತ್ಕೊಳ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ ರೀಸೈಕಲ್ ಬಿನ್. ಈ ಒಂದು ಫೋಲ್ಡರ್ ನ ಎಲ್ಲರೂ ಡೆಸ್ಕ್ಟಾಪ್ ನಲ್ಲಿ ನೋಡಿರ್ತೀರಾ, ಆದ್ರೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ರೀಸೈಕಲ್ ಬಿನ್ ಅಂದ್ರೆ ಏನು, ಅದರ ಯೂಸೇಜ್ ಏನು, ಹೇಗೆ ಅದನ್ನ ಯೂಸ್ ಮಾಡ್ಕೊಳ್ಳೋದು, ಇದೆಲ್ಲದನ್ನ ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ಕಲ್ತ್ಕೊಳ್ಳೋಣ. ಸೊ ರೀಸೈಕಲ್ ಬಿನ್ ಅಂತ ಅಂದ್ರೆ ಬೇಸಿಕ್ ಆಗಿ ನಾವು ಒಂದು ಸಿಂಪಲ್ ಆಗಿ ನೋಡೋದಾದ್ರೆ ಅದು ಒಂದು ಡಸ್ಟ್ ಬಿನ್ ಅಂತ ನಾವು ಹೇಳ್ಬೋದು. ಅಂದ್ರೆ ನಾವು ಯಾವ ರೀತಿ ನಮ್ಮ ಕಾಮನ್ ಲೈಫ್ ಅಲ್ಲಿ ನಮಗ್ ಬೇಡ ಅನ್ಕೊಂಡಿರೋದನ್ನ ಅಥವಾ ಯಾವ ವಸ್ತು ನಮ್ಗೆ ಉಪಯೋಗ ಇಲ್ಲ ಅಂತ ಅನ್ಸುತ್ತೋ ಅದನ್ನ ಡಸ್ಟ್ ಬಿನ್ಗೆ ಹಾಕ್ತಿವಿ ಅಲ್ವಾ. ಅದೇ ರೀತಿ ನಮ್ಮ ಕಂಪ್ಯೂಟರ್ ನಲ್ಲಿ ಕೂಡ ನಮ್ಗೆ ಬೇಡ ಅನ್ಸಿರೋ ಫೈಲ್ಗಳನ್ನ ಅಥವಾ ಫೋಲ್ಡರ್ಗಳನ್ನ ಈ ಒಂದು ರೀಸೈಕಲ್ ಬಿನ್ಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಇದರ ಯೂಸೇಜ್ ಅಂತ ಬಂದಾಗ ಏನು ಅಂತ ಅಂದ್ರೆ ರೀಸೈಕಲ್ ಅನ್ನೋ ಒಂದು ಅರ್ಥ. ರೀಸೈಕಲ್ ಅಂತ ಅಂದ್ರೆ ನಮ್ಗೆ ಒಂದ್ಸತಿ ಬೇಡ ಅಂತ ಅನ್ಸಿದ್ರು ಮತ್ತೆ ಅದು ಬೇಕು ಅಂತ ಅನ್ನಿಸ್ದಾಗ ಅದನ್ನ ಮತ್ತೆ ಪಡ್ಕೊಳ್ಳೋ ಅಂತ ಆಪ್ಷನ್ ಕೂಡ ಇದೆ. ಸೊ ಆ ಒಂದು ಪಡ್ಕೊಳ್ಳೋ ಪ್ರೋಸೆಸ್ಗೆ ನಾವು ರೀಸ್ಟೋರ್ ಅಂತ ಹೇಳ್ತೀವಿ. ಸೊ ನಾವು ಒಂದ್ಸತಿ ಡಿಲೀಟ್ ಮಾಡಿರೋದು ರೀಸೈಕಲ್ ಬಿನ್ಗೆ ಹೋಗಿರುತ್ತೆ, ಮತ್ತೆ ಅದು ನಮ್ಗೆ ಬೇಕು ಅಂತ ಅಂದಾಗ ರೀಸ್ಟೋರ್ ಅಂತ ಮಾಡಬೇಕಾಗುತ್ತೆ. ಸೊ ದಟ್ ನಮ್ಗೆ ಮತ್ತೆ ಆ ಫೈಲ್ ಅಥವಾ ಫೋಲ್ಡರ್ ಸಿಗುತ್ತೆ. ಸೊ ಹೇಗ್ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ನನ್ನ ಡೆಸ್ಕ್ಟಾಪ್ ನಲ್ಲಿ ಈಗ ಒಂದು ಫ್ಲವರ್ ಅಂತ ಒಂದು ಫೋಟೋ ಇದೆ. ಸೊ ಅಲ್ಲಿಗೆ ನ್ಯಾವಿಗೇಟ್ ಮಾಡೋಣ. F ಪ್ರೆಸ್ ಮಾಡ್ತಿದ್ದೀನಿ. ನನ್ನ ಫೋಕಸ್ ಡೆಸ್ಕ್ಟಾಪ್ ನಲ್ಲೇ ಇರೋದ್ರಿಂದ Title is Desktop 1, F, Firefox 2 of 21, F, FS Reader 3, F, Flower.jpg 20 of 21. ಸೊ ಇಲ್ಲಿ flower.jpg ಅಂತ ಹೇಳ್ತು. ಸೊ ನಿಮ್ಗೆ .jpg ಎಕ್ಸ್ಟೆನ್ಷನ್ ಗೊತ್ತಿರುತ್ತೆ, ಅಂದ್ರೆ ಫೋಟೋ ಅಂತ ಇದೊಂದು ಫೈಲ್. ಈ ಫೈಲ್ ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಕಾಮನ್ ಆಗಿ ಎರಡು ಆಪ್ಷನ್ ಗಳಿದಾವೆ. ಒಂದು ಲಾಂಗ್ ಪ್ರೋಸೆಸ್, ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಕಾಂಟೆಕ್ಸ್ಟ್ ಮೆನು ಬಂದ್ಮೇಲೆ ಅಪ್ಪೆರೋ ಮಾಡ್ತಾ ಹೋದ್ರೆ ಸೊ ಡಿಲೀಟ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನಾವು ಎಂಟರ್ ಪ್ರೆಸ್ ಮಾಡಬಹುದು. ಸೊ ಇದು ತುಂಬಾ ಅನ್ನೆಸೆಸರಿ ಮತ್ತೆ ಲಾಂಗ್ ಪ್ರೋಸೆಸ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಸೊ ಎಸ್ಕೇಪ್ ಮಾಡಿ ಆ ಕಾಂಟೆಕ್ಸ್ಟ್ ಮೆನುನ ಕ್ಲೋಸ್ ಮಾಡಿದೀನಿ. ಮತ್ತೆ ನಮ್ಮ ಫೋಕಸ್ ಆ ಫ್ಲವರ್ ಅನ್ನೋ ಒಂದು ಇಮೇಜ್ ನ ಮೇಲೆನೆ ಇದೆ. ಈಗ ಸಿಂಪಲ್ ಆಗಿ ನಾವು ಡಿಲೀಟ್ ಮಾಡಬೇಕು ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೀಬೋರ್ಡ್ ನಲ್ಲಿ ಡಿಲೀಟ್ ಕೀ ಏನಿರುತ್ತೆ ಆ ಡಿಲೀಟ್ ಕೀನ ಪ್ರೆಸ್ ಮಾಡಿದ್ರೆ ನಮ್ಮ ಫೋಕಸ್ ಯಾವ ಫೈಲ್ ಅಥವಾ ಫೋಲ್ಡರ್ ಮೇಲೆ ಇರುತ್ತಲ್ಲ ಅದು ಡಿಲೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಡಿಲೀಟ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ಓಕೆ, ಈಗ ಅದ್ ಏನು ಹೇಳಲಿಲ್ಲ, ಡೈರೆಕ್ಟ್ ಆಗಿ ನಾಟ್ ಸೆಲೆಕ್ಟೆಡ್ ರೀಸೈಕಲ್ ಬಿನ್ ಅಂತ ಹೇಳ್ತು. ಆದ್ರೆ ನಾವ್ ಇಲ್ಲಿ ಒಂದ್ಸರ್ತಿ ಚೆಕ್ ಮಾಡೋಣ ಅಲ್ವಾ. F ಅಂತ ಇತ್ತು ಫ್ಲವರ್ ಅನ್ನೋದಕ್ಕೆ ಫಸ್ಟ್ ಆಲ್ಫಾಬೆಟ್. ಸೊ ಇಲ್ಲಿ F ಮಾಡಿ ನೋಡೋಣ ಯಾವ್ಯಾವ್ದಿದೆ ಫ್ಲವರ್ ಅನ್ನೋದು ಮತ್ತೆ ಇಲ್ಲೇ ಇದೆಯಾ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಫೈರ್ಫಾಕ್ಸ್ ಮತ್ತೆ FS ರೀಡರ್ ಎರಡೇ ಇದೆ. ಫ್ಲವರ್ ಅನ್ನೋದು ಇಲ್ಲಿಂದ ಹೊರಟೋಗಿದೆ. ಸೊ ಈಗ ನಾನು ಹೇಳ್ದಂಗೆ ಈ ಡಿಲೀಟ್ ಆಗಿರೋ ಫೈಲ್ ಎಲ್ಲಿರುತ್ತೆ ಅಂತ ಅಂದ್ರೆ ರೀಸೈಕಲ್ ಬಿನ್ ಅಲ್ಲಿ ಇರುತ್ತೆ. ಸೊ ಈಗ ನಾವು ರೀಸೈಕಲ್ ಬಿನ್ ಒಳಗಡೆ ಹೋಗೋಣ. R ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ರೀಸೈಕಲ್ ಬಿನ್ ಸಿಕ್ಕಿದೆ. ಇಲ್ಲಿ ಎಂಟರ್ ಕೊಟ್ಟು ಈ ಒಂದು ಫೋಲ್ಡರ್ ನ ಓಪನ್ ಮಾಡೋಣ. ಸೊ ಇಲ್ಲಿ ರೀಸೈಕಲ್ ಬಿನ್ ಓಪನ್ ಆಗಿದೆ. ಮತ್ತೆ ಇಲ್ಲಿ ಎಷ್ಟೋ ಐಟಮ್ಸ್ ಗಳು ನಾನು ಬೇಡ ಅಂತ ಡಿಲೀಟ್ ಮಾಡಿರೋದು ಇಲ್ಲಿ ಇದೆ, ಸ್ಟೋರ್ ಆಗಿದೆ. ಇಲ್ಲಿ ನಾವು ಆಗ್ಲೇ ಡಿಲೀಟ್ ಮಾಡಿರೋ ಫೈಲ್ ನೇಮ್ ಫ್ಲವರ್ ಅಂತ ಅಲ್ವಾ. ಸೊ F ಪ್ರೆಸ್ ಮಾಡಿ ನೋಡೋಣ. ನೋಡಿ flower.jpg ಅಂತ ಹೇಳ್ತು, ಹಾಗೆ 7 of 252 ಅಂತ ಎಷ್ಟೋ ಫೈಲ್ ನೇಮ್ ಹೇಳ್ತು. ಅಂದ್ರೆ ಅಷ್ಟು ಫೈಲ್ಗಳು ಅಥವಾ ಫೋಲ್ಡರ್ಗಳು ಇಲ್ಲಿ ಸದ್ಯಕ್ಕೆ ಇದೆ ಅಂತ ಇದರ ಅರ್ಥ. ಈ ಫ್ಲವರ್ ಅನ್ನೋ ಒಂದು ಫೈಲ್ ನ ಮೇಲೆ ಫೋಕಸ್ ಬಂದಿದೆ. ನಾವು ಒಂದ್ಸತಿ ಇಲ್ಲಿ ರೈಟ್ ಆರೋ ಮಾಡಿ ನೋಡೋಣ ಏನೇನ್ ಹೇಳುತ್ತೆ ಅಂತ. Original location, C:\users/administrator/desktops. ನೋಡಿ ಒರಿಜಿನಲ್ ಲೊಕೇಶನ್ ಅಂದ್ರೆ
ಎಲ್ಲಿಂದ ಡಿಲೀಟ್ ಆಗಿತ್ತು ಇದು ಅಂತ ಹೇಳುತ್ತೆ. ಅದು ಕಂಪ್ಲೀಟ್ ಆಗಿ ರೂಟ್ ಫೋಲ್ಡರ್ ಹೇಳ್ತಿದೆ, ಯೂಸರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಡೆಸ್ಕ್ಟಾಪ್ ಅಂತ ಇಷ್ಟು ಹೇಳ್ತಿದೆ. ಮತ್ತೆ ರೈಟರ್ ಕೊಡೋಣ. ನೋಡಿ, ಡೇಟ್ ಡಿಲೀಟೆಡ್, ಯಾವ ದಿನದಂದು ಇದನ್ನ ಡಿಲೀಟ್ ಮಾಡಿದ್ದು ಅಂತ ಕೂಡ ಹೇಳ್ತಿದೆ. ಡಿಸೆಂಬರ್ 29, 2020 ಅಂತ. ಮತ್ತೆ ರೈಟರ್ ಕೊಡ್ತಿದ್ದೀನಿ. ಸೈಜ್ ಕೂಡ ನೋಡಬಹುದು. ಐಟಮ್ ಟೈಪ್ ಅಂದ್ರೆ ಇದು ಯಾವ ಫೈಲ್, ಈಗ ಇದು JPG ಆಗಿರೋದ್ರಿಂದ JPG ಅಂತ ಹೇಳ್ತಿದೆ. ಇನ್ ಕೇಸ್ ಕಂಪ್ಲೀಟ್ ಫೋಲ್ಡರ್ ಡಿಲೀಟ್ ಮಾಡಿದ್ರೆ ಐಟಮ್ ಫೈಲ್ ಫೋಲ್ಡರ್ ಅಂತ ಹೇಳುತ್ತೆ, ಅಥವಾ MP3, DOCX ಈ ತರ ಏನೇ ಇದ್ರು ಆ ಒಂದು ಫೈಲ್ ನೇಮ್ ಅಥವಾ ಫೋಲ್ಡರ್ ಅಂತ ಹೇಳುತ್ತೆ. ಮತ್ತೆ ರೈಟರು ಇದು ಒರಿಜಿನಲ್ ಆ ಒಂದು ಫೈಲ್ ಯಾವ ಡೇಟ್ ಕ್ರಿಯೇಟ್ ಆಗಿತ್ತು ಅಥವಾ ಯಾವ ಡೇಟ್ಗೆ ಮೂವ್ ಆಗಿತ್ತು ಅನ್ನೋದನ್ನ ಈ ಒಂದು ಡೇಟ್ ಮಾಡಿಫೈಡ್ ಅಂತ ಆಪ್ಷನ್ ಅದು ಓದಿ ಹೇಳ್ತಿದೆ. ಸೊ ಇದೆಷ್ಟು ನಾವು ಇನ್ ಕೇಸ್ ನಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ಮೂಲಕ ಕ್ಲಿಯರ್ ಮಾಡ್ಕೋಬಹುದು ಅಂತ. ಸೊ ಮತ್ತೆ ನಾವು ಫ್ಲವರ್ ಅನ್ನೋ ಒಂದು ಈ ನೇಮ್ ನ ಮೇಲೆ ನಮ್ಮ ಫೋಕಸ್ ಇದೆ. ಇದು ರೀಸ್ಟೋರ್ ಮಾಡಬಹುದು, ಆದ್ರೆ ರೀಸ್ಟೋರ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋ ಸೆಟ್ಟಿಂಗ್ಸ್ ಇದೆ ಫ್ರೆಂಡ್ಸ್. ಅದೇನು ಅಂತ ಅಂದ್ರೆ, ನೀವು ಗಮನಿಸಿರ್ತೀರ, ನಾನು ಡೆಸ್ಕ್ಟಾಪ್ ಅಲ್ಲಿ ಫ್ಲವರ್ ಅನ್ನೋ ಒಂದು ಫೈಲ್ ನೇಮ್ ನ ಮೇಲೆ ಫೋಕಸ್ ಇದ್ದಾಗ ಡಿಲೀಟ್ ಕೀ ಪ್ರೆಸ್ ಮಾಡಿದೆ, ಸೊ ಅದು ಇಮಿಡಿಯೇಟ್ಲಿ ಡಿಲೀಟ್ ಆಯ್ತು ಅಲ್ವಾ. ಆದ್ರೆ ಇನ್ ಕೇಸ್ ನಾವೇನೋ ಒಂದು ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡ್ತಿರ್ತೀವಿ, ಯಾವ್ದೋ ಒಂದು ಫೈಲ್ ಹುಡುಕ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಆದ್ರೆ ಅಕಸ್ಮಾತ್ ಆಗಿ ಡಿಲೀಟ್ ಕೀ ಪ್ರೆಸ್ ಆದ್ರೆ, ಅಥವಾ ಯಾವ್ದೋ ಮಕ್ಳು ಇರ್ತಾರೆ ಮನೆಯಲ್ಲಿ, ಯಾವ್ದೋ ಒಂದು ಫೈಲ್ ಇನ್ ಕೇಸ್ ನಮ್ಗೆ ಗೊತ್ತಿಲ್ಲದೇನೆ ಆ ಡಿಲೀಟ್ ಕೀ ಪ್ರೆಸ್ ಆಗಿದ್ರೆ ನಮ್ಗದು ಡಿಲೀಟ್ ಆಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಸೊ ನಮ್ಗೆ ಆ ಫೈಲ್ ಕಾಣಿಸದೇ ಇದ್ದಾಗ ಕಂಪ್ಲೀಟ್ಲಿ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ಅಲ್ವಾ, ಎಲ್ಲಿ ಹೋಯ್ತು ಏನಾಯ್ತು ಅಂತ. ಸೊ ಅದಕ್ಕಿರುವಂತಹ ಒಂದು ಆಪ್ಷನ್ ಏನು ಅಂತ ಅಂದ್ರೆ, ಡಿಲೀಟ್ ಕೀ ಪ್ರೆಸ್ ಮಾಡಿದಾಗ ಅದು ನಮ್ಮ ಹತ್ರ ಒಂದ್ಸರ್ತಿ ಕನ್ಫರ್ಮೇಶನ್ ಕೇಳಬೇಕು. ಅಂತಂದ್ರೆ ನೀವು ನಿಜವಾಗ್ಲೂ ಈ ಫೈಲ್ ನ ಡಿಲೀಟ್ ಮಾಡ್ತಿದ್ದೀರಾ, ಡ್ಯೂ ವಾಂಟ್ ಟು ಡಿಲೀಟ್ ದಿಸ್ ಫೈಲ್ ಅಂತ ಕನ್ಫರ್ಮೇಶನ್ ಕೇಳಬೇಕು. ಆಗ ಒಂದ್ಸರ್ತಿ ಡಿಲೀಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ಏನು ಆಕ್ಷನ್ ಆಗೋದಿಲ್ಲ, ಬದಲಾಗಿ ನಾವು ಆ ಕನ್ಫರ್ಮೇಶನ್ ಡಯಲಾಗ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕೊಟ್ರೆ ಮಾತ್ರ ಡಿಲೀಟ್ ಆಗುತ್ತೆ. ಸೊ ಹಾಗೆ ಕನ್ಫರ್ಮೇಶನ್ ಡಯಲಾಗ್ ಬಾಕ್ಸ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ಮೊದಲು ಈಗ ರೀಸೈಕಲ್ ಬಿನ್ ಓಪನ್ ಮಾಡಿದೀವಿ, ಇಲ್ಲಿ ಆಲ್ಟ್ ಕೀ ಪ್ರೆಸ್ ಮಾಡಿ ರಿಬನ್ಸ್ ಅಂತ ಆಕ್ಟಿವೇಟ್ ಮಾಡೋಣ. ಸೊ ಇಲ್ಲಿ ತುಂಬಾ ಆಪ್ಷನ್ಸ್ ಗಳಿದಾವೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಇದು ನಮಗೆ ಅಷ್ಟು ಬೇಕಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ರೈಟರ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಹೋಮ್ ಟ್ಯಾಬ್, ಶೇರ್ ಟ್ಯಾಬ್, ವ್ಯೂ ಟ್ಯಾಬ್. ನೋಡಿ, ಮ್ಯಾನೇಜ್ ಅಂತ ಹೆಡ್ಡಿಂಗ್ ಹೇಳಿ ಮತ್ತೆ ರೀಸೈಕಲ್ ಬಿನ್ ಟೂಲ್ಸ್ ಅಂತ ಹೇಳುತ್ತೆ ಒಂದು ಟ್ಯಾಬ್. ಸೊ ಈ ಒಂದು ಟ್ಯಾಬ್ ಸಿಕ್ಕ ಮೇಲೆ ಎಂಟರ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಕೊಟ್ಟ ತಕ್ಷಣ ಎಂಟಿ ರೀಸೈಕಲ್ ಬಿನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನಾವು ಎಂಟರ್ ಕೊಟ್ರೆ ಇಲ್ಲಿರೋ ಎಲ್ಲಾ ಫೈಲ್ ಮತ್ತೆ ಫೋಲ್ಡರ್ಸ್ ನ ಒಂದೇ ಸರ್ತಿ ಡಿಲೀಟ್ ಮಾಡಬಹುದು, ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬಹುದು. ಸೊ ಈ ರೀಸೈಕಲ್ ಬಿನ್ ನಿಂದ ಒಂದ್ ಸರ್ತಿ ಡಿಲೀಟ್ ಆದ್ರೆ ಮತ್ತೆ ಅದನ್ನ ರೀಸ್ಟೋರ್ ಮಾಡೋದಕ್ಕೆ ತುಂಬಾ ಕಷ್ಟ, ಕಾಮನ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಟೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ರೀಸ್ಟೋರ್ ಮಾಡ್ಕೋಬಹುದು. ಆದ್ರೂ ಅದು 100% ಮತ್ತೆ ನಮ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇದು ನಮ್ಗೆ ಈಗ ಸದ್ಯಕ್ಕೆ ಬೇಡ. ಸೊ ನಾನೀಗ ಟ್ಯಾಬ್ ಕೊಡ್ತಾ ಇದ್ದೀನಿ. ನೋಡಿ, ಇದು ನಮ್ಗೆ ಈಗ ಬೇಕಾಗಿರುವಂತಹ ಆಪ್ಷನ್, ರೀಸೈಕಲ್ ಬಿನ್ ಪ್ರಾಪರ್ಟೀಸ್ ಬಟನ್. ಇಲ್ಲಿ ನಾನು ಸ್ಪೇಸ್ ಕೊಟ್ಟು ಆಕ್ಟಿವೇಟ್ ಮಾಡ್ತಿದ್ದೀನಿ. Local disk left parent C colon right parent 96.6 GB. ನೋಡಿ, ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ತಿದೆ. ಲೋಕಲ್ ಡಿಸ್ಕ್ ಸಿ ಕೋಲನ್ ನಲ್ಲಿ ಈ ರೀಸೈಕಲ್ ಬಿನ್ ಅನ್ನೋದು ಲೊಕೇಟ್ ಆಗಿದೆ. ಇದು ನಮ್ಗೆಲ್ಲ ಬೇಕಾಗೋದಿಲ್ಲ. ನೆಕ್ಸ್ಟ್ ಟ್ಯಾಬ್ ಕೊಡ್ತಾ ಇದೀನಿ. ಇದು ನಮಗೆ ಬೇಡ, ಮತ್ತೆ ಟ್ಯಾಬ್ ಕೊಡ್ತಾ ಇದೀನಿ. ಮತ್ತೆ ಟ್ಯಾಬ್. ನೋಡಿ ಫ್ರೆಂಡ್ಸ್, ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಆಪ್ಷನ್, ಡಿಸ್ಪ್ಲೇ ಡಿಲೀಟ್ ಕನ್ಫರ್ಮೇಶನ್ ಡಯಲಾಗ್. ಈ ಒಂದು ಚೆಕ್
ಚೆಕ್ ಬಾಕ್ಸ್. ಇದರ ಅರ್ಥ ಈಗ ಆಲ್ರೆಡಿ ನಾನು ಹೇಳಿದೀನಿ. ಡಿಲೀಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಒಂದು ಕನ್ಫರ್ಮೇಶನ್ ಡಿಸ್ಪ್ಲೇ ಆಗ್ಬೇಕೋ ಬೇಡವೋ ಅಂತ. ಈಗ ಇಲ್ಲಿ ಈ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ, ಅಂದ್ರೆ ಡಿಸ್ಪ್ಲೇ ಆಗೋದಿಲ್ಲ ಕನ್ಫರ್ಮೇಶನ್ ಮೆಸೇಜ್ ಅಂತ. ಸೊ ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ಪೇಸ್ ಕೊಟ್ಟು. ಸ್ಪೇಸ್ ಕೊಟ್ಟಾದ್ಮೇಲೆ ಚೆಕ್ ಅಂತ ಹೇಳ್ತು ಮತ್ತೆ ಟ್ಯಾಬ್ ಕೊಡ್ತಾ ಇದೀನಿ. Okay button to activate, press space bar. ಇಲ್ಲಿ ಓಕೆ ಬಟನ್ ಇದೆ. ಸೊ ಇಲ್ಲಿ ಸ್ಪೇಸ್ ಕೊಟ್ರೆ ಮತ್ತೆ ಅದು ಫೋಕಸ್ ರೀಸೈಕಲ್ ಬಿನ್ ಗೆ ಬಂದಿದೆ. ಈಗ ನಾವು ಈ ಫ್ಲವರ್ ಅನ್ನೋ ಫೋಟೋನ ರಿಸ್ಟೋರ್ ಮಾಡೋದ್ರ ಬದಲು ಇನ್ನೊಂದು ಫೈಲ್ ನ ಡಿಲೀಟ್ ಮಾಡಿ ಕನ್ಫರ್ಮೇಶನ್ ಮೆಸೇಜ್ ಬರುತ್ತಾ ಅಂತ ನೋಡೋಣ. ಅದಾದ್ಮೇಲೆ ರಿಸ್ಟೋರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ನಾನು ಸದ್ಯಕ್ಕೆ ರೀಸೈಕಲ್ ಬಿನ್ ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಮತ್ತೆ ನಮ್ಮ ಫೋಕಸ್ ಡೆಸ್ಕ್ಟಾಪ್ ಗೆ ಬಂದಿದೆ. ಇಲ್ಲಿ ಇನ್ನೊಂದು ಫೈಲ್ ನೇಮ್ ರಾಬಿಟ್ ಅಂತ ಒಂದಿದೆ, ನೋಡೋಣ. ಇದು rabbit.jpg ಇದು ಕೂಡ ಒಂದು ಇಮೇಜ್ ಆಗಿದೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಡಿಲೀಟ್ ಕೀ ಪ್ರೆಸ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಡಿಲೀಟ್ ಆಗುತ್ತಾ ಅಥವಾ ಕನ್ಫರ್ಮೇಶನ್ ಮೆಸೇಜ್ ಬರುತ್ತಾ ಅಂತ. ನೋಡಿ, ಡಿಲೀಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆರ್ ಯು ಶ್ಯೂರ್ ಯು ವಾಂಟ್ ಟು ಮೂವ್ ದಿಸ್ ಫೈಲ್ ಟು ದ ರೀಸೈಕಲ್ ಬಿನ್ ಅಂತ ಕೇಳ್ತಿದೆ. ಅಂದ್ರೆ ಈ ಫೈಲ್ ನ ರೀಸೈಕಲ್ ಬಿನ್ ಮೂವ್ ಮಾಡ್ಬೇಕಾ, ಶೋರ್, ಆರ್ ಯು ಶ್ಯೂರ್ ಅಬೌಟ್ ಇಟ್ ಅಂತ. ಖಂಡಿತವಾಗ್ಲೂ ಮಾಡ್ತೀರಾ ಅಂತ. ಸೊ ಇಲ್ಲಿ ನಮ್ಮ ಫೋಕಸ್ ಎಲ್ಲಿದೆ ನೋಡೋಣ. ಟ್ಯಾಬ್ ಕೊಟ್ಟು ನಾನು ಫೋಕಸ್ ಚೆಕ್ ಮಾಡಿದೆ. ಎಸ್ ಬಟನ್ ನ ಮೇಲೆ ಫೋಕಸ್ ಇದೆ, ಅಥವಾ Alt+Y ಕೂಡ ಕೊಡಬಹುದು. ಇಲ್ಲಿ ಎಂಟರ್ ಕೊಟ್ರೆ ಮಾತ್ರ ಈ ರಾಬಿಟ್ ಅನ್ನೋ ಫೈಲ್ ರೀಸೈಕಲ್ ಬಿನ್ ಗೆ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಮೂವ್ ಆಗೋದಿಲ್ಲ. ಇಲ್ಲಿ ಎಂಟರ್ ಕೊಡ್ತಿದೀನಿ. ಓಕೆ, ಸೊ ರಾಬಿಟ್ ಅನ್ನೋ ಒಂದು ಫೈಲ್ ಕೂಡ ರೀಸೈಕಲ್ ಬಿನ್ ಗೆ ಮೂವ್ ಆಗಿದೆ. ಈಗ ನೋಡೋಣ, ಆರ್ ಪ್ರೆಸ್ ಮಾಡಿ. ರೀಸೈಕಲ್ ಬಿನ್ ಇದೆ. ಸೊ ನೋಡಿ, ಮತ್ತೆ ನಾನು ಆರ್ ಮಾಡಿದ್ರು ರಾಬಿಟ್ ಫೈಲ್ ಸಿಗ್ತಿಲ್ಲ. ಸೊ ಈಗ ಈ ರೀಸೈಕಲ್ ಬಿನ್ ಮೇಲೆ ಫೋಕಸ್ ಇರೋದ್ರಿಂದ ಎಂಟರ್ ಪ್ರೆಸ್ ಮಾಡ್ತಿದ್ದೀನಿ. ರೀಸೈಕಲ್ ಬಿನ್ ಓಪನ್ ಆಗಿದೆ. ಇಲ್ಲೇ ಚೆಕ್ ಮಾಡಿ ನೋಡೋಣ ರಾಬಿಟ್ ಅನ್ನೋ ಫೈಲ್ ಬಂದಿದ್ಯಾ ಅಂತ. ನೋಡಿ, ಇಲ್ಲಿ ರಾಬಿಟ್ ಅನ್ನೋ ಒಂದು ಫೈಲ್ ಬಂದಿದೆ. ಸೊ ಇದನ್ನ ರೀಸ್ಟೋರ್ ಮಾಡೋದು ಹೇಗೆ ಅಂತ ಈಗ ಕಲ್ತ್ಕೊಳ್ಳೋಣ. ಯಾವುದೇ ಒಂದು ಫೈಲ್ ಅಥವಾ ಫೋಲ್ಡರ್ ರೀಸ್ಟೋರ್ ಮಾಡಬೇಕು ಅಂದ್ರೆ ಮೊದಲು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಒಂದೇ ಒಂದು ಫೈಲ್ ಆದ್ರೆ ಡೆಫಿನೆಟ್ಲಿ ಫೋಕಸ್ ಅದ್ರ ಮೇಲೆ ಇದ್ದಾಗ ರೀಸ್ಟೋರ್ ಅಂತ ಕೊಡ್ಬೋದು. ಅಥವಾ ಮಲ್ಟಿಪಲ್ ಐಟಮ್ಸ್ ನಾವು ರೀಸ್ಟೋರ್ ಮಾಡಬೇಕು ಅಂದ್ರೆ ಆಸ್ ಯೂಶುವಲ್ ನಾವು ಫೈಲ್ ಸೆಲೆಕ್ಷನ್ ಗೆ ಹೇಗ್ ಮಾಡ್ತೀವಲ್ಲ ಹಾಗೆ, ಅಂದ್ರೆ ಎಲ್ಲಾ ಸೆಲೆಕ್ಟ್ ಮಾಡ್ಬೇಕಂದ್ರೆ Ctrl+A ಕೊಡ್ಬೋದು. ಅಥವಾ ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ಹಿಡ್ಕೊಂಡು ಅಪ್ ಏರೋ ಅಥವಾ ಡೌನ್ ಏರೋ ಮಾಡಿ ನಮ್ಗೆ ಬೇಕಾಗಿರುವಂತ ಫೈಲ್ ಸಿಕ್ಕ ಮೇಲೆ ಸ್ಪೇಸ್ ಪ್ರೆಸ್ ಮಾಡ್ಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಅದನ್ನು ನಾನು ತೋರಿಸ್ಕೊಡ್ತೀನಿ. ರಾಬಿಟ್ ಅನ್ನೋ ಒಂದು ಫೈಲ್ ನೇಮ್ ನ ಮೇಲೆ ನಮ್ಮ ಫೋಕಸ್ ಇದೆ ಅಲ್ವಾ. ಸೊ ಈಗ ನಾನು ಕಂಟ್ರೋಲ್ ಪ್ರೆಸ್ ಮಾಡಿ ಹಿಡ್ಕೊಂತೀನಿ. ಕಂಟ್ರೋಲ್ ಬಟನ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಾಗೆ ಈಗ ಅಪ್ ಏರೋ ಮಾಡ್ಕೊಂಡು ಹೋಗೋಣ. ನನಗೆ ಫ್ಲವರ್ ಅನ್ನೋ ಒಂದು ಫೈಲ್ ನೇಮ್ ಬೇಕೀಗ. ಫಸ್ಟ್ ನಾವು ಡಿಲೀಟ್ ಮಾಡಿರೋ ಒಂದು ಫೈಲ್. ನೋಡಿ, ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿಯೇ ಹಿಡ್ಕೊಂಡಿರೋದ್ರಿಂದ ಅದು ನಾಟ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಪ್ರತಿಯೊಂದು ಫೈಲ್ಗೂ ಹೀಗೆ ಹೇಳುತ್ತೆ ನಾವು ಅಪ್ ಏರೋ ಅಥವಾ ಡೌನ್ ಏರೋ ಮಾಡಿದಾಗ. ನೋಡಿ ಹೀಗೆ. ಸೊ ಈಗ ನಮ್ಗೆ ಫ್ಲವರ್ ಅನ್ನೋ ಒಂದು ಫೈಲ್ ಸಿಕ್ಕಿದೆ, ಆದ್ರೆ ಅದು ನಾಟ್ ಸೆಲೆಕ್ಟೆಡ್ ಅಂತ ಹೇಳ್ತಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಕೀ ನಾವು ಹಿಡ್ಕೊಂಡಿರೋದು ಹಾಗೆ ಇರಬೇಕು. ಈಗ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ಬೇಕಾಗುತ್ತೆ. ನೋಡಿ, ಕಂಟ್ರೋಲ್ ಸ್ಪೇಸ್ ಅಂತ ಹೇಳ್ತು ಅಲ್ವಾ ಅದು. ಅದಾದ್ಮೇಲೆ ಮತ್ತೆ ಫೈಲ್ ನೇಮ್ ಅಂತ ಹೇಳ್ತು. ಈಗ ಒಂದ್ಸತಿ ನಾನು ಆರೋ ಕೀಸ್ ಮಾಡಿ ಮತ್ತೆ ತೋರಿಸ್ತೀನಿ ನೋಡಿ. ಇದು ಯಾವ್ದೋ ಬೇರೆ ಫೈಲ್ ಇದೆ. ಈಗ ಮತ್ತೆ ನೋಡಿ, ಇದು ಈಗ ಬರೀ flower.jpg ಅಂತ ಹೇಳ್ತು, ನಾಟ್ ಸೆಲೆಕ್ಟೆಡ್ ಅಂತ ಹೇಳಿಲ್ಲ. ಯಾಕೆ ಅಂದ್ರೆ ಇದು ಸೆಲೆಕ್ಟ್ ಆಗಿದೆ ಈಗ. ಸೊ ಎರಡು ಫೈಲ್ ನ ನಾವು ಸೆಲೆಕ್ಟ್ ಮಾಡಿದೀವಿ. ಈಗ ಇದನ್ನ ರೀಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ ಆಗಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿದ ತಕ್ಷಣ ಫಸ್ಟ್ ನಮ್ಗೆ ಸಿಗುವಂತ ಆಪ್ಷನ್ ರೀಸ್ಟೋರ್, ಅಥವಾ ಅದರ ಹಾಟ್ ಕೀ ಕೂಡ ಹೇಳ್ತಿದೆ
ಇ ಅಂತ. ಸೊ ಇಲ್ಲಿ ಎಂಟರ್ ಕೊಟ್ರೆ ನಾವು ಎಲ್ಲಿಂದ ಡಿಲೀಟ್ ಮಾಡಿದ್ವಿ ಆ ಫೈಲ್ ಅಲ್ಲಿಗೆ ಮತ್ತೆ ಹೋಗುತ್ತೆ. ಸೊ ಎಂಟರ್ ಕೊಟ್ಟು ನೋಡೋಣ. ಸೊ ಈಗ ಆ 2 ಫೈಲ್ಗಳು ರೀಸ್ಟೋರ್ ಆಗಿದೆ. ಡೆಸ್ಕ್ಟಾಪ್ಗೆ ಮತ್ತೆ ಬಂದಿದ್ದೀನಿ. ಇಲ್ಲಿ 2 ಫೈಲ್ ವಾಪಸ್ ಬಂದಿದ್ಯಾ ಅಂತ ನೋಡೋಣ. F ಪ್ರೆಸ್ ಮಾಡ್ತಿದ್ದೀನಿ, ಫ್ಲವರ್ ಹುಡ್ಕೋಣ. ನೋಡಿ ಫ್ಲವರ್ ಮತ್ತೆ ಡೆಸ್ಕ್ಟಾಪ್ಗೆ ಬಂದಿದೆ. ಮತ್ತೆ ರಾಬಿಟ್ ಇದೆಯಾ ನೋಡೋಣ. ರಾಬಿಟ್ ಕೂಡ ಇಲ್ಲಿಗೆ ಬಂದಿದೆ. ಸೊ ಇದಿಷ್ಟು ಬ್ರೀಫ್ ಆಗಿ ರೀಸೈಕಲ್ ಬಿನ್ ನಲ್ಲಿ ಮೊದಲು ಕಾನ್ಫರ್ಮೇಶನ್ ಮೆಸೇಜ್ ನ ಹೇಗ್ ಸೆಟ್ ಮಾಡೋದು ಅಂತ ನೋಡಿದ್ವಿ. ಹಾಗೇನೆ ಫೈಲ್ ನ ಡಿಲೀಟ್ ಮಾಡೋದು, ರೀಸೈಕಲ್ ಬಿನ್ ಗೆ ಹೋಗಿ ಮತ್ತೆ ಅದನ್ನ ರೀಸ್ಟೋರ್ ಮಾಡೋದು, ಈ 2 ಪ್ರೋಸೆಸ್ ನ ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಏನಾಗುತ್ತೆ, ರೀಸೈಕಲ್ ಬಿನ್ ನಲ್ಲಿ ಕೂಡ ಫೈಲ್ಸ್ ಸ್ಟೋರ್ ಆಗಿರೋದ್ರಿಂದ ಅದು ಡೆಫಿನೆಟ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಮೆಮೊರಿ ಇರುತ್ತಲ್ಲ ಅದು ಕನ್ಸ್ಯೂಮ್ ಮಾಡುತ್ತೆ. ಅಂದ್ರೆ ಲೋಕಲ್ ಡಿಸ್ಕ್ ಸಿ ಅಲ್ಲಿ ಲೊಕೇಟ್ ಆಗಿದೆ ಅಂತ ನೋಡಿದ್ವಿ ಅಲ್ವಾ ನಾವಾಗ್ಲೇ. ಸೊ ಆ ಲೋಕಲ್ ಡಿಸ್ಕ್ ಸಿ ಅಲ್ಲಿ ನಾವು ರೀಸೈಕಲ್ ಬಿನ್ ನಲ್ಲಿ ಇಟ್ಟಿರುವಂತಹ ಎಲ್ಲಾ ಫೈಲ್ ಮತ್ತೆ ಫೋಲ್ಡರ್ ಗಳ ಸ್ಪೇಸ್ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನಮ್ಗೆ ಯಾವ್ದೋ ಒಂದು ಫೈಲ್ ಅಥವಾ ಫೋಲ್ಡರ್ ಡೆಫಿನೆಟ್ಲಿ ಇದು ಬೇಡವೇ ಬೇಡ ಅಂತ ಗೊತ್ತಿರುತ್ತೆ. ಆಗ ಒಂದ್ಸರ್ತಿ ಡಿಲೀಟ್ ಮಾಡೋದು, ಮತ್ತೆ ರೀಸೈಕಲ್ ಬಿನ್ಗೆ ಹೋಗಿ ಪುನಃ ಡಿಲೀಟ್ ಮಾಡೋದು, ಇದಿಷ್ಟು ಪ್ರೋಸೆಸ್ ಬೇಡ ಅನ್ನೋದಾದ್ರೆ ಇನ್ನೊಂದು ಶಾರ್ಟ್ ಕಟ್ ಕೀ ಕೂಡ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ. ಈಗ ನನ್ನ ಡೆಸ್ಕ್ಟಾಪ್ ನಲ್ಲಿ ಸಾಂಗ್ಸ್ ಅನ್ನೋ ಒಂದು ಫೋಲ್ಡರ್ ಇದೆ. ಸೊ ಇಲ್ಲಿ ಸಾಂಗ್ಸ್ ಅನ್ನೋ ಒಂದು ಫೋಲ್ಡರ್ ಸಿಕ್ಕಿದೆ ನಮ್ಗೆ. ಈಗ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು ಅಂದ್ರೆ ನಮ್ಗೆ ಇರುವಂತಹ ಒಂದು ಆಪ್ಷನ್ ಶಿಫ್ಟ್ ಕೀ ಪ್ಲಸ್ ಡಿಲೀಟ್. ಶಿಫ್ಟ್ ಪ್ಲಸ್ ಡಿಲೀಟ್ ಪ್ರೆಸ್ ಮಾಡಿದ್ರೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಅಬ್ಸರ್ವ್ ಮಾಡಿ. ನೋಡಿ, ಆರ್ ಯು ಶ್ಯೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಫೋಲ್ಡರ್? ಅಥವಾ ಫೈಲ್ ಇದ್ರೆ ಫೈಲ್ ಅಂತ ಕೇಳುತ್ತೆ. ಅಂದ್ರೆ ಇದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ, ರೀಸೈಕಲ್ ಬಿನ್ ಗೆ ಹೋಗೋದಿಲ್ಲ. ಸೊ ಕನ್ಫರ್ಮ್ ಆಗಿದ್ರೆ ಮಾತ್ರ ಎಸ್ ಬಟನ್ ನ ಮೇಲೆ ಎಂಟರ್ ಕೊಡಿ ಅಂತ. ಸೊ ಇಲ್ಲಿ ಎಸ್ ಬಟನ್ ನ ಮೇಲೆ ಫೋಕಸ್ ಇರೋದ್ರಿಂದ ಎಂಟರ್ ಕೊಡ್ತಾ ಇದ್ದೀನಿ. ಈಗ ಸಾಂಗ್ಸ್ ಅನ್ನೋ ಒಂದು ಆ ಫೋಲ್ಡರ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದೆ. ಅದನ್ನು ಕೂಡ ಒಂದ್ಸತಿ ರೀಸೈಕಲ್ ಬಿನ್ ನಲ್ಲಿ ಟೆಸ್ಟ್ ಮಾಡೋಣ. ಓಕೆ, ಇಲ್ಲಿ ಸಾಂಗ್ಸ್ ಅನ್ನೋ ಒಂದು ಫೋಲ್ಡರ್ ಇದ್ರೆ ನಾವು ಎಸ್ ಪ್ರೆಸ್ ಮಾಡಿದ ತಕ್ಷಣ ಬರ್ಬೇಕು ಅಲ್ವಾ? ನೋಡಿ, ಎರರ್ ಸೌಂಡ್ ಬರ್ತಿದೆ, ನೀವು ಗಮನಿಸಿರ್ಬೋದು. ಸೊ ಎರರ್ ಸೌಂಡ್ ಬಂದ್ರೆ ಇಲ್ಲಿ ಎಸ್ ಆಲ್ಫಾಬೆಟ್ ಇಂದ ಯಾವುದೇ ಫೈಲ್ ಅಥವಾ ಫೋಲ್ಡರ್ ಇಲ್ಲ ಅಂತ ಇದರ ಅರ್ಥ. ಸೊ ಶಿಫ್ಟ್ ಡಿಲೀಟ್ ಪ್ರೆಸ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಯಾವ್ದಾದ್ರು ಒಂದು ಫೈಲ್ ಅಥವಾ ಫೋಲ್ಡರ್ ಡಿಲೀಟ್ ಆಗುತ್ತೆ. ಹಾಗೇನೆ ನಾವು ರೀಸೈಕಲ್ ಬಿನ್ ನಲ್ಲಿ ಇರುವಂತಹ ಎಲ್ಲಾ ಫೈಲ್ ಮತ್ತೆ ಫೋಲ್ಡರ್ ಗಳನ್ನ ಡಿಲೀಟ್ ಮಾಡಬಹುದು. ಅದಕ್ಕೆ ನಾವು ಆಲ್ ಸೆಲೆಕ್ಟ್ ಕೊಟ್ಟು ಅಥವಾ ಯಾವ ಫೈಲ್ ಮತ್ತೆ ಫೋಲ್ಡರ್ ಬೇಕೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ನೋಡಿ, ಎಕ್ಸಾಂಪಲ್ ಈಗ ಇನ್ನೊಂದು JPG ಫೈಲ್ ನ ಮೇಲೆ ನನ್ನ ಫೋಕಸ್ ಇದೆ. ಇಲ್ಲಿ ಡಿಲೀಟ್ ಪ್ರೆಸ್ ಮಾಡಿದ್ರೆ ನೋಡಿ, ಇಲ್ಲಿ ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಫೈಲ್ ಅಂತ ಕೇಳ್ತಿದೆ. ಎಸ್ ಬಟನ್ ನ ಮೇಲೆ ಎಂಟರ್ ಕೊಟ್ರೆ ಆ ಒಂದು ಫೈಲ್ ಡಿಲೀಟ್ ಆಗುತ್ತೆ. ಅಥವಾ ನಮಗೆ ಎಲ್ಲಾ ಫೈಲ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಆಲ್ ಸೆಲೆಕ್ಟ್ ಕೊಟ್ಟು ಡಿಲೀಟ್ ಕೀ ಪ್ರೆಸ್ ಮಾಡಿ ಕನ್ಫರ್ಮೇಶನ್ ಗೆ ಎಸ್ ಕೊಡಬಹುದು. ಅಥವಾ ಲಾಂಗ್ ಪ್ರೋಸೆಸ್ ಅಂತ ನೋಡಿದ್ರೆ ನಾವು ಆಗ್ಲೇ ನೋಡಿದ್ವಿ ಅಲ್ವಾ, ಆಲ್ಟ್ ಕೀ ಪ್ರೆಸ್ ಮಾಡಿ ರಿಬನ್ಸ್ ನ ಆಕ್ಟಿವೇಟ್ ಮಾಡಿಕೊಂಡು ರೀಸೈಕಲ್ ಬಿನ್ ಟೂಲ್ಸ್ ಈ ಒಂದು ಮೆನುನ ಆಕ್ಟಿವೇಟ್ ಮಾಡಿಕೊಂಡು ಅಲ್ಲಿ ಎಂಟಿ ರೀಸೈಕಲ್ ಬಿನ್ ಅಂತ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಅದು ಒಂದು ಲಾಂಗ್ ಪ್ರೋಸೆಸ್ ಆಗುತ್ತೆ. ಸೊ ಈ ತರ ನೀವು ಇಲ್ಲಿ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ಈ ಒಂದು ರೀಸೈಕಲ್ ಬಿನ್ ನ ಯೂಸೇಜ್ ಏನು ಅಂತ ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಇನ್ ಮುಂದೆ ನಾವು ಯಾವುದೇ ಫೈಲ್ ನ ಡಿಲೀಟ್ ಮಾಡಿದ್ರು ಅದು ಎಲ್ಲಿ ಹೋಯ್ತು ಅಂತ ಟೆನ್ಷನ್ ನಮ್ಗೆ ಇರೋದಿಲ್ಲ ಅಲ್ವಾ? ರೀಸೈಕಲ್ ಬಿನ್ ನಲ್ಲಿ ಇರುತ್ತೆ, ಅದನ್ನ ಮತ್ತೆ ರೀಸ್ಟೋರ್ ಕೂಡ ಮಾಡ್ಕೋಬಹುದು. ಅಥವಾ ಇನ್ ಕೇಸ್ ನಮ್ಗೆ ಅದು ಒರಿಜಿನಲ್ ಲೊಕೇಶನ್ ನಲ್ಲಿ ಇರೋದು ಬೇಡ ಅಂತ ಅನ್ಸಿದ್ರೆ, ಎಕ್ಸಾಂಪಲ್ ಈಗ ನಾನು ಡೆಸ್ಕ್ಟಾಪ್ ಇಂದ ಫ್ಲವರ್ ಅನ್ನೋ ಒಂದು ಫೈಲ್ ನ ಡಿಲೀಟ್ ಮಾಡಿದೆ ಅಲ್ವಾ, ಅದು ರೀಸೈಕಲ್ ಬಿನ್ ನಲ್ಲಿ ಇರುತ್ತೆ. ರೀಸ್ಟೋರ್ ಕೊಟ್ರೆ ಮತ್ತೆ ಡೆಸ್ಕ್ಟಾಪ್ ಗೆ ಹೋಗುತ್ತೆ. ಇನ್ ಕೇಸ್ ನಮ್ಗೆ ಮತ್ತೆ ಡೆಸ್ಕ್ಟಾಪ್ ಗೆ ಹೋಗೋದ್ ಬೇಡ ಅಂತಂದ್ರೆ ಕಟ್ ಅಂಡ್ ಪೇಸ್ಟ್ ಕೂಡ ಮಾಡಬಹುದು. ಇಲ್ಲಿಂದ ಕಂಟ್ರೋಲ್ X ಕೊಟ್ಟು ಕಟ್ ಮಾಡಿ ಯಾವ ಲೊಕೇಶನ್ ಅಲ್ಲಿ ನಮ್ಗೆ ಅದು ಬೇಕು ಅಂತ ಅನ್ಸುತ್ತೋ ಅಲ್ಲಿ ಕಂಟ್ರೋಲ್ V ಕೊಟ್ಟು
ಪೇಸ್ಟ್ ಕೂಡ ಮಾಡ್ಬೋದು. ಸೊ ರೀಸ್ಟೋರ್ ಇಂದ ನಮ್ಗಿರೋ ಒಂದು ಉಪಯೋಗ ಏನು ಅಂತ ಅಂದ್ರೆ ಎಲ್ಲಿಂದ ಡಿಲೀಟ್ ಆಗಿರುತ್ತೋ ಅಲ್ಲಿಗೆ ವಾಪಸ್ ಮತ್ತೆ ಅದು ರೀಸ್ಟೋರ್ ಆಗುತ್ತೆ ಅಂತ. ಸೊ ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇದೇ ರೀತಿ ಹೊಸದೊಂದು ವಿಷಯದ ಜೊತೆ ಮುಂದಿನ KBC ಟ್ಯುಟೋರಿಯಲ್ ನಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.